ಮಹೇಂದ್ರ 3 ಆನೆಗಳು ಮುಖ ಕೊಡಕ್ ನಿತ್ಯ ಇಲ್ಲ ಸರ್. ಅದು ಹಿಂಗ್ ಹೋಗ್ತಾ ಇದೇ ದಾರಿ ಸರ್. ಕರಡಿ ಅಲ್ಲಿಂದ ಬರ್ತಾನೆ ಹಿಂಗೆ ಈ 3 ಆನೆ ಹೋಗ್ತವೆ ಅದನ್ನ ಚೇಸ್ ಮಾಡಕ್ಕೆ. ಹೋದಾಗ ಅದು ಕರಡಿ ಬಂದು ಫಸ್ಟ್ ಭೀಮನ್ಗೆ ಅಟ್ಯಾಕ್ ಆಗುತ್ತೆ. ಮಾತ್ರ ಅಭಿಮನ್ಯು ಒಂಥರ ಲೆಕ್ಕ ಹೇಳ್ಬೇಕಂದ್ರೆ ಒಂದು ಶಕ್ತಿಶಾಲಿ ನಮ್ಮ ಕ್ಯಾಪ್ಟನ್ ಇದ್ದಂಗೆ. ಅದು ಇರ್ತಾ ಇರ್ಲಿಲ್ಲ ಅಂದ್ರೆ ಯಾವುದೇ ಸಾಕಾನೆಗೆ ಹಿಡಿಯೋ ಶಕ್ತಿ ಇಲ್ಲ. ಆಮೇಲೆ ಅಭಿಮನ್ಯುಗೂ ಅದಕ್ಕೆ ಫೈಟ್ ಆಗುತ್ತೆ. ಅದಕ್ಕಿಂತ ಮುಂಚೆ 3 ಸಾಕಾನೆ ಹೋಗ್ತವೆ. ಯಾವುದು ಸಾಕಾನೆ ಭೀಮ ಮತ್ತು ಇನ್ನೂ 2 ಆನೆಗಳು. ಈ ಕರಡಿ ಮುಖ ನೋಡೆ ಹೆದರು ಓಡ್ತವೆ ಅವು. ಮುಂಜಾನೆ ಇಲ್ಲಿ ಹಲಸಿನ ಹಣ್ಣು ಮುರಿದು ಕಿರ್ಚಾಡಿ ಭಯಾನೇ ಇಲ್ಲ ಸರ್. ಅದಕ್ಕೆ ಭಯ ಪಡೋ ಆನೆನೇ ಅಲ್ಲ ಕರಡಿ. ಇಲ್ಲಾಂದ್ರೆ ಕಾಲ್ ಅಡ್ಡ ಹೀಗಿಟ್ಟಿದ್ದ ಹಿಂಗೆ ಇಟ್ಕೊಂಡಿದ್ದ ಸರ್. ನಾನು ಹೋಗಂಗೂ ಇಲ್ಲ ಬಿಡಂಗಿಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲೇ ಗಾಡಿ ಇದೆ, ಕ್ಲಚ್ ಅಲ್ಲಿ ಬ್ರೇಕ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಚರ್ ಮಾಡಿದ್ರಲ್ಲ ಉತ್ತೋಳ್ ಭಾಗದಲ್ಲಿ IBC ಎಸ್ಟೇಟ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ರು. ಅದನ್ನ ಮುಂಜಾನೆ 5:15 ಗಂಟೆಗೆ ನೋಡಿ ಇದೇ ಹಲಸಿನ ಮರ. ವಿಕ್ರಾಂತ್ ಅನ್ನೋದು ಮತ್ತೆ ಕರಡಿ ಅನ್ನೋದು ಒಂದೇ ಮೈಕಟ್ಟು. ವಿಕ್ರಾಂತ್ ಇನ್ನೂ ಬೆನ್ ಹೈಟ್ ಇದೆ, ಭಾಗ ಹೈಟ್ ಬರುತ್ತೆ, ಕರಡಿದು ಫ್ಲಾಟ್ ಬರುತ್ತೆ. 2 ಆನೆನು ಆ ಹಲಸಿನ ಮರದಿಂದ ಈ ಹಲಸಿನ ಮರದವರೆಗೆ ಬೆಳಿಗ್ಗೆ 6 ಗಂಟೆವರೆಗೆ ಆಕಸ್ಮಿಕ ಬಂದ್ಬಿಡ್ತು. ಕೊಲ್ಲೋದು ಬೇರೆ ಪ್ರಶ್ನೆ, ಆಕಸ್ಮಿಕವಾಗಿ ನಮ್ಮ ಮುಖಾಮುಖಿ ಆಗ್ಬಿಡ್ತು. ನಾನು ಫ್ರಂಟ್ ಅಲ್ಲಿ ಇದ್ದೀನಿ, ಅದು ಫ್ರಂಟ್ ಅಲ್ಲಿ ಬರ್ತಾ ಇರೋದು ರೋಡ್. ಈಗ ಹಲಸಿನ ಮರ ಅಂದ ಕೂಡ್ಲೇನೆ ಇಲ್ಲಿಗೆ ಕರಡಿ ಹಿಡಿಯುವ ದಿವಸ ನೀವಿದ್ರ ಪೂರ್ತಿಯಾಗಿ ಏನಾಗಿತ್ತು ಅವತ್ತು? ಕರಡಿ ಎಲ್ಲಿದ್ದ, ಹೇಗಿದ್ದ, ನೀವು ನೋಡಿದ್ದೆ ಅವಾಗ ಕರಡಿನ? ಫಸ್ಟ್ ಹೇಳಿ ಒಂಚೂರು. ಕರಡಿ ಸರ್, ಕರಡಿ ಅನ್ನೋ ಆನೆ ಮೌಂಟೇನು ಕರಡಿ ಮತ್ತೂರು ಅನ್ನೋ ಒಂದು ಗ್ರೂಪ್, ಅದು ಬ್ಯಾಚ್. ಅದೇ ಲೆವೆಲ್ ಕಟ್ಮಸ್ತ್ ಆನೆಗಳದು, ಸಣ್ಣ ಕ್ವಾರೆ ಅದು. ನನಗೆ ಮೊದಲು ನಾನು ಕಣ್ಣಾರೆ ನೋಡಿದ್ದು ಕಾನಹಳ್ಳಿ ಫಾರೆಸ್ಟಲ್ಲಿ. ನಾನು ಮಂಗಳೂರು ಹೊರಟ ಸಮಯದಲ್ಲಿ ಫ್ಯಾಮಿಲಿ ಜೊತೆಲಿ ಹೋಗ್ತಾ ಇದ್ದೆ. ನಾನು ಫ್ಯಾಮಿಲಿ ಜೊತೆಲಿ ಹೋಗ್ಬೇಕಾದ್ರೆ 2 ಆನೆ ಇದ್ದಾವೆ ಕಾನಹಳ್ಳಿ ಫಾರೆಸ್ಟಲ್ಲಿ ಅಂತ ಮೆಸೇಜ್ ಇತ್ತು ನಮಗೆ. ಹೋಗ್ತಾ ಇರಬೇಕಾದ್ರೆ ಏನಾಯಿತು, ಕಾನಹಳ್ಳಿ ಫಾರೆಸ್ಟ್ ದಾಟಬೇಕು 1 ಕಿಲೋಮೀಟರ್ ಇತ್ತು. ಸಡನ್ನಾಗಿ ನನಗೆ ಕಾರಿಗಡ್ಡ ಫ್ರಂಟಲ್ಲೇ ಓಡಿಸ್ಕೊಂಡ್ಬಂದ್ಬಿಡ್ತು. ಆವಾಗ ಮದ ಇತ್ತು, ಅದಕ್ಕೆ ಓಡಿಸ್ಕೊಂಡು ನಾನು ಏನೂ ಮಾಡಲಿಲ್ಲ ಸರ್. ನಾನು ಕಾರ್ ನಿಲ್ಲಿಸ್ಕೊಂಡು ದೇವ್ರ ಜ್ಞಾನ ಮಾಡ್ಕೊಂಡು ಕೂತಿದ್ದಷ್ಟೇ. ಕಾರ್ ಹತ್ರ ಏನು ಅರ್ಧ ಅಡಿ ಸರ್ ಗುದ್ದಕ್ಕೆ. ಅದಕ್ಕೆ ಏನು ದೇವ್ರ ಮನಸ್ಸು ಕೊಟ್ಟು ನಿಂತ್ಕೊಂಡಿತ್ತು ಸರ್. ಯಾವುದು? ಕರಡಿ ಆನೆ ಗುದ್ದಾಗಿ ಬಂದು ನಿಂತ್ಕೊಂಡಿತು. ನನ್ನ ಮಗ ಇದ್ದಾನೆ, ನಮ್ಮ ಮಿಸಸ್ ಇದ್ದಾರೆ ಪಕ್ಕದಲ್ಲಿ, ಯಾರಿಗೂ ಕಿರ್ಚಾಡ್ಬಿಡಿ ಅಂತ ಸೈಲೆಂಟ್ ಮಾಡಿಬಿಟ್ಟು ಅವರು ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ಆನೆ ಅಷ್ಟು ದೊಡ್ಡ ಆನೆನ ನೋಡಿ ಮೈಂಡೇ ಸ್ಟ್ರಕ್ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ಮ ಕಾರ್ಗೆ ಬಂದ್ಬಿಟ್ಟಿದೆ, ಫ್ರಂಟ್ ಅಡ್ಡ ಬಂದ್ಬಿಡ್ತು, ಆಕಸ್ಮಿಕ ಬಂದ್ಬಿಡ್ತು. ಕೊಲ್ಲೋದು ಬೇರೆ ಪ್ರಶ್ನೆ, ಆಕಸ್ಮಿಕವಾಗಿ ನಮ್ಮ ಮುಖಾಮುಖಿ ಆಗ್ಬಿಡ್ತು. ನಾನು ಫ್ರಂಟ್ ಅಲ್ಲಿ ಇದ್ದೀನಿ, ಅದು ಫ್ರಂಟ್ ಅಲ್ಲಿ ಬರ್ತಾ ಇರೋದು ರೋಡಲ್ಲೇ. ಬ್ರೇಕ್ ಹೊಡೆದು ರಿವರ್ಸ್ ತಗೊಳ್ಳೋ ಅಷ್ಟು ಟೈಮ್ ಇಲ್ಲ ಸರ್. ಕೈಕಾಲೇ ಓಡಾಡ್ಲಿಲ್ಲ ನನಗೆ. ನಾನು ನಿಂತ್ಕೊಂಡಿದ್ದೀನಿ, ಬಂತು, ದೇವ್ರ ಜ್ಞಾನ ಮಾಡ್ಕೊಂಡು ಹೋದ್ರೆ ನನಗೆ ಜ್ಞಾನ ಇರೋದು ನನ್ನ ಜೀವದ್ದು ಇರಲಿಲ್ಲ, ನನ್ನ ಮಗಂದು. ನನ್ನ ಮಗ ಒಂದು ಉಳಿದ್ಬಿಟ್ರೆ ಸಾಕು ಅನ್ನೋ ಮನ್ಸಲ್ಲಿ ಬಂದು ನಿಂತ್ಕೊಂಡು ಸರ್ ಅರ್ಧಾಡಿ ಹಿಂಗೆ ಹೊಡಿಯಕ್ಕೆ ಬರೋದು. ಆಮೇಲೆ ಏನು ಮನ್ಸು ಕೊಟ್ಟನೋ ಸರ್, ಸಾಕಾನೆ ಗಾಳಿ ಆಡಿಸ್ತಾ ನಿಲ್ಲುತ್ತಲ್ಲ ಆ ಥರ ನಿಂತ್ಕೊಳ್ತು ಸರ್. ಕಾಲು ಮಾತ್ರ ಹಿಂಗೆ ಇಟ್ಕೊಂಡಿತ್ತು ಕಾರ್ ಹತ್ರ ಅಡ್ಡ. ಏನಿಷ್ಟೇ ಸರ್. ನಾನೀಗ ಮಿರೇರಿಂದ ಕೈ ಹಾಕಿದ್ರೆ ಕಾರಿಂದ ಗ್ಲಾಸ್ ಹೊರಗಡೆ ನನಗೆ ಆನೆ ಸಿಕ್ಕೋದು. ನಾನು ಸುಮ್ಮನೆ ಕೂತಿದ್ದೀನಿ ಹಿಂಗೆ ಮಾಡ್ಕೊಂಡಷ್ಟೇ. ಆಮೇಲೆ ಇದ್ದಕ್ಕಿದ್ದಂಗೆ ಸೈಡಿಗೆ ಹೋಯ್ತು. ಸೈಡಿಗೆ ಹೋದಾಗ ಏನಾಯಿತು, ನಾನು ಕಾರು ಮೂವ್ ಮಾಡಿಕೊಂಡು ಮುಂದೆ ಹೋಗ್ಬಿಟ್ಟೆ. ಅದು ತಾನಾಗಿ ತಾನು ಹೋಯ್ತು. ಈಗ ನಾವು ಏನು ಒಂದು ಪ್ರಶ್ನೆ ನನಗೆ ಹುಟ್ಟಿತು ಅಂತ ಹೇಳಿದರೆ ಸರ್, ನಾವು ಅದಕ್ಕೆ ಹಾರನ್ ಹೊಡೆಯೋದಾಗಲಿ, ಕಿರ್ಚಾಟ ಮಾಡೋದಾಗಲಿ, ಬಂದುಬಿಡ್ತು ಅಂತ ಇದು ಮಾಡೋದಾಗಲಿ ಮಾಡಿದ್ರೇ ಅದು ಅಟ್ಯಾಕ್ ಮಾಡೋದು. ನನ್ನ ಮನಸ್ಸು ಈಗ ಮದ ಬಂದಿದ್ದಾನೆ, ಏನೂ ಮಾಡಿಲ್ಲ, ಬೆರೆಸ್ಕೊಂಡು ಬಂದು ಮುಖಾಮುಖಿ ಅರ್ಧ ಅಡಿಲಿ ನಿಲ್ತು ಅಂದರೆ ಅದೊಂದು ಆಶ್ಚರ್ಯ ಸರ್. ನನಗೆ ಏನು ಮಾಡಲಿಲ್ಲ, ಗಾಳಿ ಆಡಿಸ್ತಾ? ಏನು ಮಾಡಿಲ್ಲ ಸರ್. ಪಕ್ಕದಲ್ಲಿ ನಿಂತ್ಕೊಂಡು ಗಾಳಿ ಆಡಿಸ್ಕೊಂಡು ಸುಮ್ಮನೆ ನಿಂತ್ಕೊಳ್ತು ಸರ್. ನಾನು ಸಡನ್ ಮೂವ್ ಮಾಡಿದೆ, ಅದ್ರ ಮೂವ್ಮೆಂಟ್ ನೋಡ್ಕೊಂಡು ನಾನು ಮೂವ್ ಮಾಡಿಬಿಟ್ಟೆ. ಕಾಲು ತೆಗೆದ ತಕ್ಷಣ ಫ್ರಂಟ್ ಹೋಗ್ಬಿಟ್ಟೆ ನಾನು. ಇಲ್ಲಾಂದ್ರೆ ಕಾಲ್ ಅಡ್ಡ ಹೀಗಿಟ್ಟಿದ್ದ? ಹಿಂಗೆ ಇಟ್ಕೊಂಡಿದ್ದ ಸರ್. ನಾನು ಹೋಗಂಗೂ ಇಲ್ಲ ಬಿಡಂಗಿಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲೇ ಗಾಡಿ ಇದೆ, ಕ್ಲಚ್ ಅಲ್ಲಿ ಬ್ರೇಕ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಕಾಲ್ ತೆಗೆದ ತಕ್ಷಣ ಮೂವ್ ಆಗ್ಬೇಕು ನಾನು. ಮೈಂಡ್ ಸೆಟ್ಟು ಗಾಬರಿ ಆಗ್ಲಿಲ್ಲ, ಕಿರ್ಚಾಟ ಮಾಡ್ಲಿಲ್ಲ, ಏನು ಇಲ್ಲ ಸರ್. ಅಷ್ಟೇ ಟೆಕ್ನಿಕ್ ಇರೋದು ಆನೆ ಹತ್ರ ಅಷ್ಟೇ. ಸರಿ, ಆ ನಂತರ ಕರಡಿನ ಎಲ್ಲೆಲ್ಲಿ ನೋಡ್ತೀರಾ? ಕರಡಿಗೆ ಕ್ಯಾಪ್ಚರ್ ಮಾಡಿದ್ರಲ್ಲ ಉತ್ತೋಳ್ ಭಾಗದಲ್ಲಿ IBC ಎಸ್ಟೇಟ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ರು. ಅದನ್ನ ಮುಂಜಾನೆ 5:15 ಗಂಟೆಗೆ ನೋಡಿ ಇದೇ ಹಲಸಿನ ಮರ. ವಿಕ್ರಾಂತ್ ಅನ್ನೋದು ಮತ್ತೆ ಕರಡಿ ಅನ್ನೋದು ಒಂದೇ ಮೈಕಟ್ಟು. ವಿಕ್ರಾಂತ್ ಇನ್ನೂ ಬೆನ್ ಹೈಟ್ ಇದೆ, ಹೈಟ್ ಬರುತ್ತೆ, ಕರಡಿದು ಫ್ಲಾಟ್ ಬರುತ್ತೆ ದಪ್ಪ ಗುಂಡಕ್ಕೆ. 2 ಆನೆನು ಆ ಹಲಸಿನ ಮರದಿಂದ ಈ ಹಲಸಿನ ಮರದವರೆಗೆ ಬೆಳಿಗ್ಗೆ 6 ಗಂಟೆವರೆಗೆ. ಯಾವ ಹಲಸಿನ ಮರ? ಅಲ್ಲಿ ಸಣ್ಣ ಪುಟ್ಟ ಹಲಸಿನ ಮರ, ಈ ಲೈನ್ ಇಡೀ ಹಲಸಿನ ಮರ ಇದಾವೆ ಸರ್. ತಿನ್ನಕ್ ಒಳ್ಳೆ ಫುಡ್ ಅದಕ್ಕೆ. ಇಲ್ಲಿ ಬಂದೆ ವಿಸಿಟ್, ಈ ಏರಿಯಾಗೆ ಬಂದ್ರೆ ಇಲ್ಲಿ ಇಲ್ದಲೆ ಇಲ್ಲ, ಇಲ್ಲೇ ಸ್ಟೇ ರಾತ್ರಿ ಅದು. ಯಾಕಂದ್ರೆ ಇಲ್ಲೊಂದು ಕಾಡಿದೆ, ಮುನ್ನಾ ಕಾಡು ಅಂತ ಹೇಳಿ, ಒಂದು 15 ಎಕರೆ ಕಾಡಿದೆ. ಭೈರಾದೇವರ ಗುಡ್ಡ ಅಂತ ಇದೆ, ಒಂದು ಹೆಚ್ಚು ಕಡಿಮೆ 150 ಎಕರೆ ಅದು ಬೌಂಡ್ರಿ ಸಿಗುತ್ತೆ. ಆ ಕಾಡಲ್ಲಿ ಸ್ಟೇ ಆದ್ರೆ ರಾತ್ರಿ ಹೊತ್ತು ಇಲ್ಲಿಗೆ ಎಂಟ್ರಿ ಕೊಡುತ್ತೆ, ಮಿಸ್ಸೇ ಇಲ್ಲ. ನಾವು ಈಗ ಆನೆ ನೋಡೋ ಒಂದು ಹುಚ್ಚಲ್ಲಿ ಏನ್ ಮಾಡ್ತೀವಿ, ನಾವು ಇಲ್ಲಿ ಬಂದು ಸ್ಟೇ ಆಗಿ
ಇಲ್ಲಿ ಆನೆ ನೋಡ್ಕೊಂಡು ಇದು ಮಾಡ್ತೀವಿ. ಆ ಥರ ಒಂದು ಹುಚ್ಚು ನಮಗೆ. ಆನೆ ನೋಡ್ಲೇಬೇಕು, ಕರಡಿ ನೋಡ್ಲೇಬೇಕು. ಬಂದಿದೆ ಅಂದ್ರೆ ನಾವು ಹೋಗಲ್ಲ, ಅವತ್ತು ರಾತ್ರಿ ಒಳಗೆ ಇಲ್ಲೇ ಕಾಲ ಕಳಿತೀವಿ. ಕರಡಿನ ನೋಡ್ಬೇಕಂತ. ಅವತ್ತು ಏನಾಯ್ತು ಕರಡಿ? ಅವತ್ತು ಮುಂಜಾನೆ ಇಲ್ಲಿ ಹಲಸಿನ ಹಣ್ಣು ಮುರಿದು ಕಿರ್ಚಾಡಿ, ಭಯಾನೇ ಇಲ್ಲ ಸರ್ ಅದಕ್ಕೆ ಭಯ ಪಡೋ ಆನೆನೇ ಅಲ್ಲ ಕರಡಿ. ಏನು ಓಡಾಟ ಅಂದರೆ ಈ ಭಾಗದಲ್ಲಿ ತುಂಬ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ. ಬೆರ್ಸೋದು ಒಂದು ಮೊಬೈಲ್ ರಿಂಗು, ಭಾರಿ ಚಾಲಕ ಆನೆ ಅದು, ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ ಆ ಥರ ಅದು. ಹೇಗೆ ಅಂತ ಹೇಳಿದ್ರೆ ನಾವೀಗ ಸುಮ್ಮನೆ ಹೋಗ್ತಾ ಇದೀವಿ ಅಂದ್ರೆ ಅದು ಚೂರು ಸೌಂಡ್ ಮಾಡ್ದಲೇ ಬಂದು ಅಟ್ಯಾಕ್ ಮಾಡುವ, ಅಷ್ಟು ಸೈಲೆಂಟ್. ಈಗ ಆನೆ ಅಂದ್ರೆ ಕಿರ್ಚಾಡ್ಕೊಂಡು ಬೆರೆಸ್ಕೊಂಡು ಬರ್ತವೆ ಒಂದೊಂದು. ಅದು ಆ ರೀತಿ ಅಲ್ಲ. ಏನಂತ ಹೇಳಿದ್ರೆ ಸಡನ್ನು ಬಂದು ಅಟ್ಯಾಕ್ ಮಾಡೋ ಅಂತಾನು ಆನೆ ಅಲ್ಲ, ಹತ್ರದಲ್ಲಿ ಬಂದು ಗೊತ್ತಾಗ್ಬೇಕು ಅದು. ಆ ಥರ ಅಷ್ಟು ಶಾರ್ಪು ಸರ್. ಮೊಬೈಲ್ ರಿಂಗ್ ಆದ್ರೆ ಚೂರು ಕುಸು ಕುಸು ಮಾತಾಡಿದ್ರೆ ಅಷ್ಟು ಸೂಕ್ಷ್ಮವಾಗಿ ಅದು ಗಮನಿಸ್ತಾನೆ. ಆ ತರ ಕರಡಿ ಅದು. ಕರಡಿ ಏನಾಗುತ್ತೆ ಅವತ್ತೇನಾಗುತ್ತೆ ಬೆಳಗ್ಗೆ ಹಿಡಿಯೋದು? ಇಲ್ಲಿಂದ ಹಿಡ್ದು ವಿಕ್ರಾಂತ್ ಏನ್ ಮಾಡ್ತಾನೆ, ಇಲ್ಲೇ ಉಳ್ಕೊಳ್ತಾನೆ. ಇದನ್ನ ತಿನ್ಕೊಂಡು ಹಡ್ಸಿನ ಇದನ್ನ ತಿನ್ಕೊಂಡಿರ್ತಾನೆ. ಇಲ್ಲಿ ಕರಡಿ ತಿಂತಾ ಇರ್ಬೇಕಾದ್ರೆ ವಿಕ್ರಾಂತ್ ಅಲ್ಲಿರುತ್ತೆ, ನಾವು ಒಂದೇ ಆನೆ ಬಂದಿರೋದು ಅಂತ ಮನ್ಸಲ್ಲಿ. ಇದು ಕಾಲಲ್ಲಿ ಸರ್ ಲಾಸ್ಟ್ ಬೆಳಗಿನ ಜಾವ ಆಗ್ಬೇಕಾದ್ರೆ 5:15 ಗಂಟೆಗೆ ಕಾಲಲ್ಲಿ ಗುದ್ದುತ್ತಾನೆ ಸರ್. ಯಾರು? ಇಲ್ಲಿ ಕರಡಿ ಗುದ್ದಿದಾಗ ಅಲ್ಲಿಂದ ವಿಕ್ರಾಂತ್ ಬರ್ತಾನೆ. ಅದಕ್ಕೊಂದು ಸಿಗ್ನಲ್ ಅಂತ ಈಗ ಒಂದು ಗುದ್ದೋ ಸೌಂಡ್ ಇದೆ ಸರ್. ಭೂಮಿಗೆ ಕುಟ್ಟಿದ್ರೆ ಆ ಕಡೆಯಿಂದ ಕರಡಿ ಇವನ್ ಬರ್ತಾನೆ ವಿಕ್ರಾಂತ್, ಅಲ್ಲಿಂದ ಆ ಭಾಗದಿಂದ. ಅವಾಗ ನಾವು ಅಬ್ಸರ್ವ್ ಮಾಡ್ತೀವಿ, 2 ವಿಡಿಯೋನು ಸೇಮ್ ಟು ಸೇಮ್ ಇದೆಯಲ್ಲ. ಇದು ಕ್ವಾರೆನೂ ಅಷ್ಟೇ, ಬೆನ್ ಮಾತ್ರ ಸ್ವಲ್ಪ ವಿಕ್ರಾಂತ್ ಹೈಟ್ ಬರುತ್ತೆ. ಅದು ಜೋಡಿ ಎತ್ತಿದ್ದಂಗೆ, ಅದು ಒಂದು ಮಾಡಿಟ್ಟಂಗಿದೆ ಸರ್ ಅದು ವಿಕ್ರಾಂತ್. ಈಗ ವಿಕ್ರಾಂತ್ ಚಿಕ್ಕಮಗಳೂರು ಭಾಗದಲ್ಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ ಸರ್. ಈಗ ಬರ್ತಾನೆ. ಈಗ ಭೀಮಾ ಅಲ್ಲಿಗೆ ಹೋಗ್ ಸೇರಿದ್ರೆ ವಿಕ್ರಾಂತ್ ಅಲ್ಲಿಂದ ಹೊರಡ್ತಾನೆ. ವಿಕ್ರಾಂತಿಗೂ ಭೀಮನ್ಗೆ ಫೈಟ್ ಆಗೋ ಚಾನ್ಸಸ್ಗಳು ತುಂಬಾ ಇದೆ ಸರ್. ಅಲ್ಲ, ಈಗ ನೀವು ಹೇಳ್ತಾ ಇದ್ರಲ್ಲ ಅವತ್ತು ಅಲ್ಲಿಂದ ಬರ್ತಾನೆ ವಿಕ್ರಾಂತ್. ಆ ನಂತರ ಮುಂದೆ ಕರಡಿ ಕಾರ್ಯಾಚರಣೆ ಎಲ್ಲಿ ಆಗುತ್ತೆ, ಹೇಗೆ ಹಿಡಿತಾರೆ ಅಲ್ಲಿ ಹೋಗಿ? ಇಲ್ಲಿಂದ ಸರ್ ಕರಡಿ ದಾಟಿದ್ಮೇಲೆ ಮುನ್ನಾಕಾಡು ದಾಟ್ತಾನೆ, ಆ ಕಡೆ ಹೋಗ್ತಾನೆ. ಆ ಕಡೆ ಹೋದಾಗ ಅರಣ್ಯಾಧಿಕಾರಿಗಳು ಈ ರೂಟಲ್ಲೇ ಹೋಗಿ ಅದನ್ನ ಕ್ಯಾಪ್ಚರ್ ಮಾಡಕ್ಕೆ ಹುಡುಕ್ತಾರೆ, ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ETF ನವರು ಟ್ರ್ಯಾಕ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಗೊತ್ತಾಗುತ್ತೆ, ಅದು ಮುಂದೆ ದಾಟುತ್ತೆ, IBC ಅನ್ನೋ ಎಸ್ಟೇಟಿಗೆ ದಾಟುತ್ತೆ ಅದು. ಅಲ್ಲ, ನೀವ್ ಹೇಳೋದೇನು ಕರಡಿ ಗೊತ್ತಾಗುತ್ತೆ, ಅದು ಹಿಂಬಾಲಿಸ್ತಾ ಇದ್ದಾಗ ಅದಕ್ಕೊಂದು ನೋಡಿ ಸೂಕ್ಷ್ಮೆ, ವಿಕ್ರಾಂತ್ ಇಲ್ಲೇ ಇರ್ತಾನೆ, ಕರಡಿ ಮುಂದಕ್ಕೆ ದಾಟಿರುತ್ತೆ. ಯಾಕಂದ್ರೆ ಜೋಡಿ ಇರೋದು ಒಂದಕ್ಕೊಂದು ಬಿಟ್ಕೊಡ್ದಲ್ಲೇ ಇರೋದು. ಅವತ್ತು ವಿಕ್ರಾಂತ್ ಯಾಕೆ ಸಿಕ್ಲಿಲ್ಲ, ಯಾಕೆ ಬೇರ್ಪಟ್ಟ? ಒಂದು ಇದು ಬೇರ್ಪಟ್ಟು ಮುಂದೆ ಹೋದಾಗ ಅದೇನಾಗುತ್ತೆ, ETF ನವರು ಅದಕ್ಕೆ ಫಾಲೋ ಅಪ್ ಮಾಡಿ 3 ಆನೆ, ನಿಮಗೆ ಅದ್ರ ಮೇಲೆ ಗೊತ್ತಿರ್ಬೋದು, ನೀವು ಎಲ್ಲ ವಿಡಿಯೋಗಳೆಲ್ಲ ಹರಿದಾಡಿದೆ, ಕ್ಯಾಪ್ಚರ್ ಮಾಡೋಕ್ಕೆ ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿದ್ಮೇಲೆ ಅಭಿಮನ್ಯುಗೂ ಅದಕ್ಕೆ ಫೈಟ್ ಆಗುತ್ತೆ. ಅದಕ್ಕಿಂತ ಮುಂಚೆ 3 ಸಾಕಾನೆ ಹೋಗ್ತವೆ. ಯಾವುದು ಸಾಕಾನೆ? ಭೀಮಾ ಮತ್ತು ಇನ್ನೂ 2 ಆನೆಗಳು. ಈ ಕರಡಿ ಮುಖ ನೋಡೇ ಹೆದರು ಓಡ್ತವೆ ಅವು. ಒಂದು ಭೀಮನ್ಗೂ ಅದಕ್ಕೆ ಸ್ವಲ್ಪ ಟಚ್ ಅಪ್ ಆಗುತ್ತೆ. ಎಲ್ಲಾಗುತ್ತೆ ಅದು IBC ಉತ್ತೋಳು ಭಾಗ, ಎಸ್ಟೇಟ್ ಅಲ್ಲಿ ಆಗುತ್ತೆ. ಅವತ್ತು ನೀವು ನೋಡ್ತಾ ಇದ್ರಾ? ಹೌದು, ಅವತ್ತೆಲ್ಲ ನಾವು ಇಡೀ ದಿವಸ ಅಲ್ಲೇ ಇದೀವಿ. ಏನಾಗುತ್ತೆ ಅವತ್ತು ಕತೆ? ಅದು ಅವತ್ತು ಏನಾಗುತ್ತೆ, ಇಲ್ಲಿಂದ ಹೋದ ಕರಡಿಗೆ ಫಾಲೋ ಅಪ್ ಮಾಡಿ ಅರಣ್ಯಾಧಿಕಾರಿಗಳು ಇಂಜೆಕ್ಷನ್ ಹೊಡೆದ ನಂತರ ಅಭಿಮನ್ಯು ಬಂದ ಮೇಲೆ ಅದಕ್ಕೆ ಫೈಟ್ ನಡೆಯೋದು. ಅದಕ್ಕಿಂತ ಮೊದಲು ಇದು ಹೆದರ್ಸುತ್ತಂದ್ರಲ್ಲ 3 ಆನೆಗಳಿಗೆ? ಹೆದರ್ಸ್ತು ಸರ್. ಇಂಜೆಕ್ಷನ್ ಹೊಡಿತಿರ್ಲಿಲ್ಲ ಅಂದ್ರೆ ಯಾವ ಸಾಕಾನೆ ನ್ಯಾಷಲ್ ಇತ್ತದು. ಹೌದಾ? ಅಷ್ಟು ಇಂಜೆಕ್ಷನ್ ಪವರ್ ಇಲ್ಲ ಅಂದ್ರೆ ಸರ್, ಕಾಡಾನೆ ಒಂದು ಭೀಮಾನೇ ಇಟ್ಕೊಳ್ಳಿ, ಅದಕ್ಕೊಂದು ಹಿಡಿತೀವಿ ಅಂದ್ರೆ ಒಂದು 15 ಡೋಸ್ ಹೊಡಿಬೇಕು ಅದಕ್ಕೆ, ಅದು ಬೀಳ್ಬೇಕಂದ್ರೆ. ಭೀಮಾ ಅಷ್ಟು ಶಕ್ತಿಶಾಲಿಯಾಗಿದ್ದಾನೆ. ಕರಡಿನೂ ಒಂದು 5 ರಿಂದ 6 ಡೋಸ್ ಹೊಡೆದಿರ್ಬೇಕು ಅವತ್ತು. ಅದ್ರ ನಂತರ ಬಿದ್ದು ಅದಕ್ಕೆ ಎಫ್ಸಿ ಇದು ಮಾಡಿದ್ದು. ಎಫ್ಸಿದ್ರು ಅದ್ರ ವಿಡಿಯೋಗಳು ನೋಡಿರ್ಬೋದು ಎಷ್ಟು. ಅಲ್ಲ, ಇದು ಏನಾಯ್ತು ಅದಕ್ಕಿಂತ ಮೊದಲು ಯಾರಿಗೆ ಹೆದರ್ಸ್ತಾನೆ? ಭೀಮನಿಗೆ. ಸಾಕಾನೆ ಭೀಮಾ ಅವ್ನು ಹೆದರ್ಸಿದ, ಓಡೋಗ್ತಾರೆ ಸರ್. ಅದು ವಿಡಿಯೋ ಎಲ್ಲ ಲೀಕ್ ಆಗಿದೆ. ನೋಡಿರ್ಬೇಕಾದ್ರೆ ಓಡ್ ಹೋಗೋದು. ಓಡೋದಾಗ ನಾವು ಇಲ್ಲಿ ಇರ್ತೀವಿ, ಎಲ್ಲಿ ಈ ಇಂದ್ರಗಿರಿ ಅಂತ ಇದೆ, IBC ಇಂದ್ರಗಿರಿ ಅಂತ. ಇಲ್ಲೇ ಹಿಡಿತಾರೆ ಏನೋ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಸ್ಟೇ ಆಗಿದ್ವಿ, ಇಲ್ಲಿ ಬರುತ್ತೆ ಅಂತ. ಅದು ಕ್ಯಾಪ್ಚರ್, ಈ ಆನೆಗಳು ಆ ಕಡೆಯಿಂದ ಬರ್ತವೆ. ಆ ಕಡೆಯಿಂದ ಬಂದಾಗ ಏನಾಗುತ್ತೆ ಅಂದ್ರೆ ಕರಡಿ ಅದಕ್ಕೆ ಬೆರೆಸ್ಕೊಂಡು ಆ ಕಡೆ ಹೋಗ್ತಾನೆ. ಯಾಕಡೆ ರಿಟರ್ನ್ ಉತ್ತೋಳ್ ಭಾಗಕ್ಕೆ ಹೋಗ್ತಾನೆ. ಆನೆಗಳು ಆ ಮೂವ್ಮೆಂಟ್ಸ್ ಇಡೀ ಇಲ್ಲಿ ನಡೆಯೋದು ಫೈಟ್ ಅದೆಲ್ಲ ಪೂರ್ತಿ. ನಾವು ಅವತ್ತು ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ 8-10 ಜನ ನಾವು ಅಲ್ಲೇ ಇದ್ವು ಸ್ಪಾಟ್ ಅಲ್ಲಿ. ಆ ತರ ಒಂದು ರೋಚಕ ಸರ್, ಕರಡಿದೊಂದು ರೋಚಕ. ಅಲ್ಲ, ನೀವು 3 ಆನೆ ಅಂದ್ರ ಒಂದು ಅವತ್ತು ಮಹೇಂದ್ರ ಇದ್ದ, ಧನಂಜಯ, ಭೀಮ, ಇದು ಯಾವ್ದು ಸಾಕಾನೆ ಭೀಮಾ, ಧನಂಜಯ, ಮಹೇಂದ್ರ, 3 ಆನೆಗಳು. ಮುಖ ಕೊಡಕ್ ನಿತ್ಯ ಇಲ್ಲ ಸರ್. ಅದು ಹಿಂಗ್ ಹೋಗ್ತಾ ಇದೇ ದಾರಿ ಸರ್. ಕರಡಿ ಅಲ್ಲಿಂದ ಬರ್ತಾನೆ ಹಿಂಗೆ, 3 ಆನೆ ಹೋಗ್ತವೆ ಅದನ್ನ ಚೇಸ್ ಮಾಡಕ್ಕೆ. ಹೋದಾಗ ಅದು ಕರಡಿ ಬಂದು ಫಸ್ಟ್ ಭೀಮನ್ಗೆ ಅಟ್ಯಾಕ್ ಆಗುತ್ತೆ. ಭೀಮನ್ ಅಟ್ಯಾಕ್ ಆದಾಗ ಅದಕ್ಕೆ ತಡೆಯೋ ಶಕ್ತಿ ಇಲ್ಲ ಭೀಮನ್ಗೆ.
ಕರಡಿನ ತಡೆಯೋ ಶಕ್ತಿ ಇಲ್ಲ. ಈ 2 ಆನೆಗಳು ಇದಕ್ಕೆ ಅಟ್ಯಾಕ್ ಮಾಡಿದ ತಕ್ಷಣ ಓಡ್ಬಿಡ್ತವೆ. ಇದೂನು ಏನ್ ಮಾಡ್ತಾನೆ ಆಪರೇಟ್ರು, ಇಲ್ಲಿದ್ರೆ ಮಾವುತ ಓಡಿಸ್ಕೊಂಡು ಹೋಗ್ಬಿಡ್ತಾನೆ ಕರ್ಕೊಂಡು. ಇಲ್ಲ ಅಂತ ಹೇಳಿದ್ರೆ ಅವತ್ತು ಆ ಸಾಕನೆ ಉಳಿತಾ ಇರ್ಲಿಲ್ಲ. ಅದು 3 ಯಾವ್ದು ಲೆಕ್ಕಕ್ಕಿಲ್ಲ ಸರ್ ಕರಡಿ. ಹೌದಾ? ಅಷ್ಟು ಶಕ್ತಿ. ನೀವೀಗ ಹೇಳಿದ್ರ ಸರಿ. ಅವಾಗ ಅಭಿಮನ್ಯು ಬಂದು ಏನ್ ಮಾಡ್ತಾನೆ? ಹೊಡೆದ ನಂತರ ಅಭಿಮನ್ಯುಗೂ ಅದಕ್ಕೆ ಫೈಟ್ ಬೀಳುತ್ತೆ. ಅಭಿಮನ್ಯು ಕ್ವಾರೆಯಲ್ಲೆಲ್ಲ ರಕ್ತ ಬಂದಿದೆ ಅವತ್ತು. ಮಾತ್ರ ಅಭಿಮನ್ಯು ಒಂಥರ ಲೆಕ್ಕ ಹೇಳ್ಬೇಕಂದ್ರೆ ಒಂದು ಶಕ್ತಿಶಾಲಿ ನಮ್ಮ ಕ್ಯಾಪ್ಟನ್ ಇದ್ದಂಗೆ. ಅದು ಇರ್ತಾ ಇರ್ಲಿಲ್ಲ ಅಂದ್ರೆ ಯಾವುದೇ ಸಾಕಾನೆಗೆ ಹಿಡಿಯೋ ಶಕ್ತಿ ಇಲ್ಲ ಅಭಿಮನ್ಯು ಇಲ್ಲ ಅಂದ್ರೆ. ಅರ್ಜುನ ಅಭಿಮನ್ಯು ಅಲ್ಲ, ಈಗ ಅರ್ಜುನ ಕರಡಿಗೆ ಮತ್ತೆ ಅಭಿಮನ್ಯು ಹೊಡೆದಾಟ ಆಯ್ತು ಅವತ್ತು? ಹೊಡೆದಾಟ ಆಯ್ತು ಸರ್. ಏನಾಯ್ತು? ಸುಮಾರು ಹೊಡೆದಾಟ ಆಯ್ತು ಸರ್. ಈ ಕರಡಿ ಸ್ವಲ್ಪ ಒಂದ್ 2-3 ಸತಿ ಡೋಸ್ ಅಭಿಮನ್ಯು ಕೊಡ್ತಾನೆ ಸರ್. ಅದ್ರ ಮೇಲೆ ಈ ಡೋಸ್ಗಳು ಹೊಡೆದಿರೋ ಒಂದು ಕಾರಣ ಏನಾಗುತ್ತೆ, ಇದಕ್ಕೆ ಸೋಲಾಗುತ್ತೆ ಸ್ವಲ್ಪ. ಅದಕ್ಕೆ ಕರಡಿಗೆ ಬೀಳೋ ಮೂಮೆಂಟ್ ಅಲ್ಲಿ ಅಭಿಮನ್ಯು ಮತ್ತೆ ಡೋಸಲ್ಲಿ ಪಿಕಪ್ ಮಾಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅದು ಮದ ಅದಕ್ಕೆ ಅರವಳಿಕೆ ಮದ್ದು ಹೊಡಿತಿರ್ಲಿಲ್ಲ ಅಂತ ಹೇಳಿದ್ರೆ ಅವತ್ತು ಅಭಿಮನ್ಯುಗೂ ಆಗ್ತಾ ಇರ್ಲಿಲ್ಲ, ಕರಡಿನ ಕ್ಯಾಪ್ಚರ್ ಮಾಡಕ್ ಆಗ್ತಿರ್ಲಿಲ್ಲ ಅವತ್ತಂದ್ರೆ. ಈ ನೀವ್ ಹೇಳ್ತಾ ಇರೋದು ಕಾರ್ಯಾಚರಣೆ ದಿವಸ ನೀವು ಬೆಳಗ್ಗೆ ಕರಡಿ ನಿಮ್ ಭೇಟಿ ಆಗ್ತಾನೆ? ಹೌದು, ಇದೇ ಬೆಳಿಗ್ಗೆ ಇಲ್ಲೇ ಗಂಟೆಗೆ ಇದೇ ಭೇಟಿ ಆಗ್ತಾನೆ. ಆ ನಂತರ ಅಷ್ಟೆಲ್ಲ ಕಷ್ಟ ಕೊಡ್ತಾನ ಹಿಡಿಯೋತ್ತಿಗೆ? ತುಂಬಾ ಕಷ್ಟ ಇದೆ ಸರ್ ಕರಡಿ ಹಿಡಿಯೋತ್ತಿಗೆ. ನೋಡಿ, ಹೆಣ್ಣಾನೆಗಳಿಗೆ ಅಭಿಮನ್ಯು ಬಂದಾಗ ನಾನು ಇನ್ನೊಂದು ಕಾರ್ಯಾಚರಣೆಯಲ್ಲಿ ಇದ್ದೆ. ಭುವನೇಶ್ವರಿಗೆ ಬೆಲ್ಟ್ ಹಾಕ್ಬೇಕಾದ್ರೆ ಸುಂಡೇಕೆರೆ ಭಾಗದಿಂದ ಒಂದು 12 ಗಂಟೆಗೆ ಸುಂಡೇಕೆರೆ ಭಾಗಕ್ಕೆ ಸಾಕಾನೆ ಬರುತ್ತೆ. 2 ಸಾಕಾನೆ, ಕೃಷ್ಣ ಮತ್ತೆ ಅಭಿಮನ್ಯು ಬಂದಾಗ ಅದಕ್ಕೆ ನಾವು ಫಾಲೋ ಮಾಡಿಕೊಂಡು ಭುವನೇಶ್ವರಿ ಹೆದ್ರಿ ನಮ್ಮ ಉದಯವಾರ ಭಾಗಕ್ಕೆ ಬರುತ್ತೆ, ಇಲ್ಲಿ ಲಿಂಗಾಪುರ ಅನ್ನೋ ಭಾಗಕ್ಕೆ ಬರುತ್ತೆ. ಅದನ್ನ ಬೆಲ್ಟ್ ಹಾಕೋ ಉದ್ದೇಶದಲ್ಲಿ ಏನಾಗುತ್ತೆ, ಅರ್ಧ ಗಂಟೆಲೇ ಸರ್ ಅಭಿಮನ್ಯು ಹಿಡ್ದು ಅದಕ್ಕೆ ಬೆಲ್ಟ್ ಹಾಕಿ ಕಳ್ಸಾಯ್ತು. ಯಾರು DFO ಇದ್ರು ಆ ಟೈಮಲ್ಲಿ ಬಂದು ಇಡುತ್ತೆ. ಇದು ಗಂಡಾನೆಗಳು ಆ ಥರ ಅಲ್ಲ ಸರ್, ಫೈಟ್ ಮಾಡುತ್ತೆ ಧೈರ್ಯವಾಗಿ, ಎದೆ ಕೊಟ್ಟು ನಿಂತ್ಬಿಡ್ತವೆ ಸರ್, ಮುಖಾಮುಖಿಯಾಗಿ ನಿಂತ್ಬಿಡ್ತವೆ. ಅಭಿಮನ್ಯು ರಕ್ತ ಬರುತ್ತೆ? ರಕ್ತ ಕ್ವಾರೆಲೆಲ್ಲ ರಕ್ತ ಭಾರಿ ಸುಸ್ತಾಗಿತ್ತು ಸರ್. ಟ್ಯಾಂಕಲ್ಲಿ ನೀರು ಅದನ್ನ ಹಾರಿಸ್ಕೊಂಡು ಭಾರಿ ರಿಲ್ಯಾಕ್ಸ್, ಲಾಸ್ಟಿಗೆ ತುಂಬಾ ರಿಲ್ಯಾಕ್ಸ್ ಕೊಟ್ಟಿದ್ದು ಅದಕ್ಕೆ. ಅಂದ್ರೆ ಟ್ಯಾಂಕಲ್ಲಿ ನೀರು ಹಾಕಿ ಸುಸ್ತು, ನೀರು ಪೂರ್ತಿ ಮೈಗೆ ನೀರು ಹಾಕಿದ್ದು. ಯಾಕಂತ ಹೇಳಿದ್ರೆ ಸುಸ್ತು ಅಷ್ಟು ಇರುತ್ತೆ ಸರ್. ಏನು ಹುಡುಗಾಟ ಅಲ್ಲ, ಕರಡಿ ಜೊತೆ ಫೈಟ್ ಮಾಡೋದಂದ್ರೆ ಹುಡುಗಾಟ ಅಲ್ಲ. ಅಷ್ಟು ಬಲಿಷ್ಠ ಆನೆಗೆಲ್ಲಿ ಒಂದು ಫೈಟ್ ಆಡ್ದ ಅಭಿಮನ್ಯು ಅಂತ ಹೇಳಿದ್ರೆ, ಈ ಕ್ವಾರೆ ಹತ್ರ ರಕ್ತ ಬಂತು, ಮೂಗ್ ಹತ್ರ ಬಿತ್ತು ಅಭಿಮನ್ಯುಗೆ. ಕೇಳಿಬೇಕಾದ್ರೆ ನಿಮ್ಗೆಲ್ಲ ಆದ್ರೂ ಹೋದ್ರೂ ಸೈಲೆಂಟ್ ನಿಂತ್ಕೊಳ್ಳೋದು. ಈಗ ಹೋಗ್ಬಿಡ್ತಲ್ಲ ಎಲ್ಲ ಆನೆಗಳು, ಹೋಗೋಣ ಅಂದ್ರೆ ಬಿಡಲ್ಲ ಸರ್. ಇದು ಒಂದ್ ಕಡೆ ಸೈಲೆಂಟ್ ನಿಂತ್ಕೊಳ್ಳೋದು. ಪಟಾಕಿ ಎಷ್ಟೇ ಹೊಡಿರಿ, ಮದ್ಗುಂಡ್ ಎಷ್ಟೇ ಹೊಡಿರಿ, ಇದು ಆನೆನೇ ಅಲ್ಲ ಕರಡಿ. ನಿಂತ್ಕೊಂಡು ಬರ್ತಾರ ಅನ್ನೋ ಒಂದು ಗೆಸ್ ಮಾಡೋದು, ಜನ ಬರ್ತಾರ ಅಟ್ಯಾಕ್ ಮಾಡಕ್ಕೆ, ಆ ಥರ ಮೈಂಡ್ ಅದು. ಉಲೆಮಕ್ಕಿ ಅಂತ ಇದೆ, ನಾವು ಆನೆ ನೋಡಕ್ಕಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೊಬ್ರು ಇದ್ದಾರೆ. ಅವರು ನಾವೇನು ಮಾಡಿದ್ವಿ, ತೋಟದೊಳಗಡೆ ಹೋದ್ವಿ. 5 ಆನೆ ಬಂದಿತ್ತು ಮರಿದು. ಅವಾಗ ಕರಡಿನೂ ಇತ್ತು, ಮೊಂಟೆನೂ ಇತ್ತು. ಮೊಂಟೆನ್ ಅನ್ನೋ ಕ್ಯಾಪ್ಚರ್ ಆಯ್ತು ನೋಡಿ, ಆ ಆನೆನೂ ಇತ್ತು. ಆ ಟೈಮಲ್ಲಿ ನಾವು ಅದ್ರ ಹಿಂಬಾಲಿಸ್ತಾನೆ ಹೋದಾಗ ಈ ಕರಡಿ ಮೌಂಟೇನ್ ಒಂದ್ ಕಡೆ ಹೋಗಿದ್ದಾರೆ, ಈ ಗ್ರೂಪ್ ರಿಟರ್ನ್ ಆಗಿದೆ. ನಮ್ಮ ಅದೃಷ್ಟ ಸರ್, ಮೌಂಟೇನ್ ಬೆರೆಸೋ ಅಷ್ಟು ಯಾವ ಆನೆನೂ ಬೆರೆಸ್ತಾ ಇರ್ಲಿಲ್ಲ ಸರ್. ಅಂದ್ರೆ ಮೌಂಟೇನ್ ಅಂದ್ರೆ ಭೀಷ್ಮ ಅಂತ ಈಗ ಹೆಸರಿಟ್ಟಿದೆ. ಏನು ವಿಶೇಷ ಆನೆ ಅದು? ಆ ಆನೆದು ವಿಶೇಷ ಏನಂದ್ರೆ ಬೆರೆಸೋದು ಸರ್, ತುಂಬಾ ಸಿಟ್ಟು, ಮೂಗಲ್ ಸಿಟ್ಟು ಅಂತಾರಲ್ಲ ಆ ತರ, ನೋಡಿದ ತಕ್ಷಣ ಬೆರೆಸೋದು ಸರ್. ಈ ಕರಡಿ ಹಂಗಲ್ಲ, ನೋಡಿ ಸ್ವಲ್ಪ ಅದಕ್ಕೇನಾದ್ರು ಇದ್ದಾದ್ರೆ ಆಟ ಆಡಿಸಿ ಬೆರೆಸೋನವನು. ಈ ಮೌಂಟೇನ್ ಆನೆ ಏನಂತ ಹೇಳಿದ್ರೆ, ಅದು ಒಂದು ಸೌಂಡ್ ಬಂತು ಅಂದ್ರೆ ಮನುಷ್ಯರಿಗೆ ನೋಡ್ಬಿಟ್ರೆ ಸಾಕು, ಯಾವ ರೀತಿ ಒಂದು ನಾಯಿ ಬೆರೆಸ್ಕೊಂಬರುತ್ತೋ ಆ ತರ ಬೆರೆಸೋ ಆನೆ ಅದು. ಅದಕ್ಕಂದ್ರೆ ಕ್ಯಾಪ್ಚರ್ ಮಾಡಿದ್ ಭಾರಿ ಒಳ್ಳೇದಾಯ್ತು. ಯಾಕಂದ್ರೆ ಅದ್ರ ಮಾರನೇ ದಿವಸನೇ ಒಂದ್ ಜನಕ್ಕೆ ಸಾಯಿಸ್ತು. ಅದ್ರ ಒಂದ್ ದಿವಸ ಮುಂಚೆ ನಾವು ಸಾಯ್ಬೇಕಿತ್ತು. ಏನಾಗಿತ್ತು ಸ್ವಲ್ಪ ಇಲ್ಲಿ ದಿವಸ ಸಂಜೆ ಒಂದು 4:15 ಗಂಟೆ ಈ ತರ ಗ್ರೂಪ್ ಬಂದಿದೆ ಆನೆ ಮರಿ ಇಟ್ಕೊಂಡು ಅಂತ ಹೇಳಿದಾಗ ನಾವೇನ್ ಮಾಡಿದ್ವಿ, ಸೀದಾ ಹಿಂಬಾಲಿಸ್ತಾ ಹೆಜ್ಜೆ ನೋಡ್ತಾ ಅರಣ್ಯಾಧಿಕಾರಿಗಳು ಇದ್ರು, ಅವರು ಲೊಕೇಶನ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾವೇನ್ ಮಾಡಿದ್ವಿ, ನಾವು ಹೋಗ್ಬಿಟ್ಟಿದೀವಿ, ಈಗ ವಾಪಸ್ ಬರಲೇಬೇಕು. ನಾವು ಒಂದು ಅರ್ಧ ಕಿಲೋಮೀಟರ್ ತೋಟದೊಳಗಡೆ ಹೋಗ್ಬಿಟ್ಟಿದ್ದೀವಿ ಅವತ್ತು. ಈ 2 ಕಾಡಾನೆ ಏನಾಗಿದೆ, ಸ್ಟ್ರೈಟ್ ಆಗಿ ಹೋಗಿದ್ದಾವೆ. ಈ ಗ್ರೂಪ್ ಏನಾಗಿದೆ, ರೌಂಡ್ ಹೊಡೆದಿದೆ. ನಾವೇನು ಮಾಡಿದ್ವಿ, ಈ 2 ಹೆಜ್ಜೆ ಹತ್ರ ಹೋದ್ವಿ. ಅಲ್ಲಿ ನಮ್ಮ ಫ್ರೆಂಡ್ ಏನು ಹೇಳಿದ್ರು, ಹೆಂಗು ದಡಾಕಿ ಇಟ್ಟಿದ್ದೀನಪ್ಪ, ಸೌಂಡ್ ಮಾಡಿದ್ರೆ ಹೋಗುತ್ತೆ. ಏನ್ ದಡಾಕಿ ಅಂದ್ರೆ? ದಡಾಕಿ ಅಂದ್ರೆ ಅದು ಈ ಮಂಗಗಳಿಗೆ ಅದಿಕ್ ಸೌಂಡ್ ಬರುತ್ತೆ, ಪಟಾಕಿ ಹೆಂಗ್ ಸೌಂಡ್ ಬರುತ್ತೆ ಅದು ಹೊಡೆದ್ರೆ, ಹೆಸರು ದಡಾಕಿ. ದಡಾಕಿ ಅಂತ. ಅದಕ್ಕೆ ಆನೆಗೇನು ಅಷ್ಟು ತೊಂದರೆ ಕೊಡೋದೇನಲ್ಲ, ಅದು ಒಂದ್ ಕಡೆಯಿಂದ ಸ್ಥಳಾಂತರ ಮಾಡಕ್ಕದು, ತೋಟ ಹಾಳು ಮಾಡುತ್ತಲ್ಲ ಅಂತ. ಆ ಟೈಮಲ್ಲಿ ಏನಾಯ್ತು, ಅದು ಎಲ್ಲಿ ಇಡ್ತಾರೆ? ಅದು ತೋಟದಲ್ಲಿ ಈ ತರ ಶೆಡ್ಗಳಿದ್ದಾಗ ಅಲ್ಲಿ ಇಲ್ಲ ಮರಕ್ಕೆ ನೇತಾಡಿಸಿ ಬಿಡ್ತಾರೆ. ಅದು ಬೇಕಾದಾಗ ಅದಕ್ಕೆ ಮದ್ದು ಹಾಕೊಂಡು ಹೊಡಿತಾರೆ, ಸೌಂಡ್ ಎಲ್ಲ ಓಡಿಸ್ತಾರಲ್ಲ ಮಂಗಗಳಿಗೆ. ಕರೆಕ್ಟ್. ಅದನ್ನ ಅಂದ್ರೆ ಜನ ಬೆಂಕಿ ಕೊಟ್ರಷ್ಟೇ ಡಮ್ ಅನ್ನತ್ತದು. ಬೆಂಕಿ ಏನಿಲ್ಲ ಸರ್, ಅದಕ್ಕೊಂದು ಮೊಳೆ ಹಾಕೋದು, ಒಂದು ಪೈಪ್ ತರ ಇರುತ್ತೆ, ಅದಕ್ಕೆ ಪೌಡ್ರ್ ಹಾಕ್ಬಿಟ್ಟು ಮೊಳೆ ಸಿಕ್ಸೋದು. ಅದು ಕಲ್ಲಿಗೆ ಹಿಂಗೆ ಹೊಡೆದ್ರೆ ಸೌಂಡ್ ಬರುತ್ತೆ, ಬಡಾರ್ ಅಂತ ಸೌಂಡ್ ಬರುತ್ತೆ. ಆ ಸೌಂಡಿಗೆ ಸ್ವಲ್ಪ ಈಗ ಪಟಾಕಿಗೆ ಜಾಸ್ತಿ ದುಡ್ಡು ಕೊಡ್ಬೇಕು, ಇದಕ್ಕೆ ಕಮ್ಮಿ ದುಡ್ಡು ಅಷ್ಟೇ.
ಮಾಮೂಲಿ ನ್ಯಾಚುರಲ್ ಇದು ಮನುಷ್ಯ ಒಂದು ತಯಾರಿ ಮಾಡುವಂತ ನ್ಯಾಚುರಲ್ ಅದು ತಗೋಬರೋಣ ಅಂತ ಅಷ್ಟು ದೂರ ಹೋಗ್ತಾ ಇದ್ದೀವಿ. ಗುಂಡಿಲಿ ಹಲಸಿನ ಹಣ್ಣು ಮುರಿತಾ ಇತ್ತು ಈ ಮೌಂಟೇನ್ ಕಡಾನೆ ಇಲ್ಲಿ ಮುರಿತಾ ಇದ್ದಂಗೆ ಏನಾಯ್ತು ಅಂತ ಹೇಳಿದ್ರೆ ನಮ್ ಸೌಂಡ್ ಕೇಳಿದ ತಕ್ಷಣ ಅಷ್ಟು ದೂರದಲ್ಲಿದೆ ಸರ್, ತುಂಬಾ ಹತ್ರ ಸಿಕ್ಬಿಡ್ತಾ ಇದ್ರೆ ನಾವು ಅವತ್ತು ಇಬ್ರಲ್ಲೊಬ್ರು ನಾವು ಹೋಗ್ಬಿಡ್ತಾ ಇದ್ವು ಅಂತ ಮೂಮೆಂಟು ಸರ್. ನಾನೊಂದು ಓಡಿದ್ದೀನಿ ಸರ್, ನನ್ನ ಜೂಮಂದಲ್ಲಿ ಈಗ ಆನೆ ಹತ್ರ ಹೋಗಕ್ ಹೆದರ್ತೀನಿ, ನಾನು ಅಷ್ಟು ಭಯ ಪಡ್ತೀನಿ. ಯಾಕಂತ ಹೇಳಿದ್ರೆ ಅವತ್ತಿನ ಒಂದು ಮೂಮೆಂಟು ತೋಟದೊಳಗಡೆ ಆನೆ ನೋಡಕ್ಕೆ ಅಂತ ಹೇಳಿದ್ರೆ ನನಗೆ ಭಯ ಉಟ್ಕೊಳ್ಳುತ್ತೆ. ಮುಂಚೆ ನನಗೆ ಆನೆ ಅಷ್ಟು ಫಾಸ್ಟ್ ಓಡುತ್ತೆ, ನನ್ನ ಮೈಂಡಲ್ಲಿ ಏನಿತ್ತು ಹಳೆ ಜನ ಹೇಳೋ ಪ್ರಕಾರ ಆನೆ ದೊಡ್ಡದಾಗಿರುತ್ತೆ ಓಡಲ್ಲ ಅನ್ನೋ ಮಾಹಿತಿ ನನಗೆ. ಓಡಿಸ್ಕೊಂಬಂದ್ರೆ ನಾವು ನಮ್ಗಿಂತ ಏನು ಫಾಸ್ಟ್ ಓಡುತ್ತಾ ಅನ್ನೋ ಒಂದು ಭ್ರಮೆ ಇತ್ತು ನನ್ನ ಮನಸ್ಸಲ್ಲಿ. ಆ ಭ್ರಮೆ ಯಾವಾಗ ಕ್ಲಿಯರ್ ಆಯ್ತು ಅಂದ್ರೆ ಮೌಂಟೇನ್ ಕಾಡಾನೆ ನಮಗೆ ಯಾವಾಗ ಬೆರೆಸ್ತೋ ಎಷ್ಟೇ ಫಾಸ್ಟ್ ಹೊಡೆದ್ರು ನಮ್ಗೆ ಆಗ್ತಾ ಇಲ್ಲ ಸರ್, ಆನೆ ಸೋಲಲ್ಲ ಸರ್. ಆನೆ ಎಷ್ಟು ದೂರ ಬೇಕಾದ್ರೂ ಒಂದೇ ಸ್ಪೀಡಲ್ಲಿ ಓಡೋವಂಥ ಶಕ್ತಿ ಇದೆ ಸರ್ ಆನೆಗೆ. ನಾವು ಒಂದು ಸ್ವಲ್ಪ ದೂರ ಒಂದು 200 ಮೀಟ್ರು ಒಂದೇ ಸ್ಪೀಡಲ್ಲಿ ಓಡ್ಬೋದು, ಆಮೇಲೆ ಸೋತೋಗ್ಬಿಡ್ತೀವಿ. ಆನೆ ಅರ್ಧ ಕಿಲೋಮೀಟ್ರು ಅದೇ ಒಂದೇ ಸ್ಪೀಡಲ್ಲಿ ಓಡಿದ್ರು ಸೋಲೋವಂಥದ್ದು ಇಲ್ಲ. ನಾವು ಕಣ್ಣಾರೆ ಅದನ್ನ ಒಂದು ಅನುಭವಿಸಿರೋದು ಒಂದು